ನಮಸ್ಕಾರ, ನಾನು ನರೇಶ್ ಬಾಬು, ಜಾಯಿಂಟ್ ಸೆಕ್ರೆಟರಿ ಆ್ಯಂಡ್ CEO ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ. ಇವತ್ತು ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವತಿಯಿಂದ ನಾವು ಬೆಂಗಳೂರು ಎಕ್ಸ್ಪೋ, ಸಿಲ್ಕ್ ಮಾರ್ಕ್ ಎಕ್ಸ್ಪೋನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಇಲ್ಲಿ 43 ವಿಭಿನ್ನ ಮಳಿಗೆಗಳನ್ನು ನಮ್ಮ ಆಥರೈಸ್ಡ್ ಯೂಸರ್ಸ್ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವರು ಆಲ್ಮೋಸ್ಟ್ 9 ರಾಜ್ಯಗಳಿಂದ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು 12 ಮೇಜರ್ ಸಿಲ್ಕ್ ವಿವಿಂಗ್ ಕ್ಲಸ್ಟರ್ಸ್ ಇಲ್ಲಿ ಲೈಕ್ ಕಾಂಚೀವರಂ ಆಗ್ಬೋದು, ಮೊಳಕಾಲ್ಮೂರು ಆಗ್ಬೋದು, ನಮ್ಮ ಮೈಸೂರು ಸಿಲ್ಕ್ ಆಗ್ಬೋದು, ಬನಾರಸಿ ಸಿಲ್ಕ್, ಪೈಥನಿ, ಪಟೋಲಾ, ಮತ್ತು ಮುರ್ಷಿದಾಬಾದ್, ಎರ್ರಿ, ಮೊಗ ಎಲ್ಲ ರೀತಿಯಾದಂಥ ಭಾರತದ ವಿವಿಧ ಪ್ರದೇಶದಿಂದ ಬಂದಿರತಕ್ಕಂಥ 4 ಮತ್ತು 5 ಮೇಜರ್ ನಮ್ಮ ಸಿಲ್ಕ್ ವೆರೈಟಿಯಲ್ಲಿ ಮಾಡಿರ್ತಕ್ಕಂಥ ಸೀರೆಗಳು ಮತ್ತು ವಿವಿಧ ಉಡುಪುಗಳು ಇಲ್ಲಿ ಚಿತ್ರಕಲಾ ಪರಿಷತ್ ನಮ್ಮ ಸಿಲ್ಕ್ ಮಾರ್ಕ್ ಎಕ್ಸ್ಪೋದಲ್ಲಿ ದೊರೀತವೆ. ನಾನೆಲ್ಲ ಲೈಕ್ ಗ್ರಾಹಕರಿಗೆ ರಿಕ್ವೆಸ್ಟ್ ಮಾಡೋದೇನಂದರೆ, ಇಲ್ಲಿ ಬಂದು ಈ ಎಕ್ಸ್ಪೋದಲ್ಲಿ ಭಾಗವಹಿಸಿ ಇಲ್ಲಿ ನಿಮಗೆ ನೀವು ಕೊಟ್ಟಕ್ಕಂಥ ಹಣಕ್ಕೆ ಪ್ಯೂರ್ ಅಥೆಂಟಿಕ್ ಕ್ವಾಲಿಟಿ ಸಿಲ್ಕ್ ಪ್ರಾಡಕ್ಟ್ಸ್ ಉತ್ಪನ್ನಗಳು ದೊರೀತವೆ. ಲೈಕ್ 100% ಶುದ್ಧ ರೇಷ್ಮೆ ಅಂತಂದ್ರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಲೈಕ್ ಸಿಂಥೆಟಿಕ್ ಎಲ್ಲ ಇದು ಮಾಡಿ, ಸಿಂಥೆಟಿಕ್ ಸಿಲ್ಕ್ ಎಲ್ಲ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಮಾಡ್ತಾರೆ. ಅವೆಲ್ಲ ಸಿಲ್ಕ್ ಅಲ್ಲ. ಸಿಲ್ಕ್ ಅಂತಂದ್ರೆ ಲೈಕ್ ಒಂದು ರೇಷ್ಮೆ ಹುಳುವಿನಿಂದ ಮಾಡಿ ಕಕೋನಿಂದ ಅದನ್ನು ದಾರ ತೆಗೆದು ದಾರದಿಂದ ಮಾಡ್ತಕ್ಕಂಥದ್ದನ್ನ ಅದನ್ನು ಪ್ರೋಸೆಸ್ ಮಾಡಿ ಅದು ರೇಷ್ಮೆ ಉತ್ಪನ್ನ 100% ರೇಷ್ಮೆ ಉತ್ಪನ್ನ ಆಗುತ್ತದೆ. ಇವತ್ತು ನಾವು ಡಿಸೆಂಬರ್ 4ನೇ ತಾರೀಕಿಂದ ಡಿಸೆಂಬರ್ 9ರವರೆಗೂ ನಾವು ಚಿತ್ರಕಲಾ ಪರಿಷತ್ತಿನಲ್ಲಿ ಈ ಒಂದು ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಆಯೋಜನೆ ಮಾಡಿದ್ದೀವಿ. ಗ್ರಾಹಕರಿಗೆ ಏನಂತಂದ್ರೆ, ಈ ಒಂದು ಸಿಲ್ಕ್ ಮಾರ್ಕ್ ಎಕ್ಸ್ಪೋದಲ್ಲಿ ಎಲ್ಲರೂ ನಮ್ಮ ರಿಜಿಸ್ಟರ್ಡ್ ಆಥರೈಸ್ಡ್ ಯೂಸರ್ಸ್ ಇರ್ತಾರೆ. ಸಿಲ್ಕ್ ಮಾರ್ಕ್ ಲೇಬಲ್ ಅನ್ನ 100% ಶುದ್ಧ ರೇಷ್ಮೆ ಮೇಲೆ ಅಂಟಿಸಿರ್ತಾರೆ. ಅದು ಗ್ರಾಹಕರಿಗೆ ಒಂದು ಅಶ್ಯೂರೆನ್ಸ್ ಕೊಡ್ತದೆ, ಲೈಕ್ ಪ್ಯೂರಿಟಿ ಅಶ್ಯೂರೆನ್ಸ್. ನಮ್ಮ ಲೇಬಲ್ ಎಲ್ರಿಗೂ ಕೊಡಲ್ಲ. ನಾವು ಆಥರೈಸ್ಡ್ ಯೂಸರ್ಸ್ ಯಾರು ಇರ್ತಾರೆ ಅವ್ರಿಗೆ ಕೊಡ್ತೀವಿ. ಅವ್ರು ಮಾತ್ರ ಈ ಒಂದು ಸಿಲ್ಕ್ ಮಾರ್ಕ್ ಎಕ್ಸ್ಪೋದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಲ್ಕ್ 100% ಪ್ಯೂರ್ ಸಿಲ್ಕ್ ಉತ್ಪನ್ನಗಳು ಮಾತ್ರ ಈ ಒಂದು ಸಿಲ್ಕ್ ಮಾರ್ಕ್ ಎಕ್ಸ್ಪೋದಲ್ಲಿ ದೊರೀತವೆ. ಡಾಕ್ಟರ್ ನರೇಶ್ ಬಾಬು, ಜಾಯಿಂಟ್ ಸೆಕ್ರೆಟರಿ ಟೆಕ್ನಿಕಲ್ ಸಿಲ್ಕ್ ಸೆಂಟ್ರಲ್ ಸಿಲ್ಕ್ ಮತ್ತು CEO ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ರೇಷ್ಮೆ ಏನು ಸಿಲ್ಕ್ಗೆ ತನ್ನದೇ ಆದ ಒಂದು ಛಾಪು ಇದೆ. ದೇಶ ವಿದೇಶಗಳಲ್ಲಿ ಸಿಲ್ಕ್ಗೆ ಅದರದೇ ಆದ ಒಂದು ಇತಿಹಾಸ, ಮಹತ್ವ ಮತ್ತೆ ವಿಶೇಷವಾದ ಒಂದು ಸ್ಥಾನಮಾನ, ಗೌರವಗಳಿದೆ. ವಿಶೇಷವಾಗಿ ರೈತರು ಒಂದು ರೇಷ್ಮೆನ ಬೆಳೆಯೋ ನಿಟ್ಟಿನಲ್ಲಿ ರೈತರನ್ನ ಗುರುತಿಸುವಂತ ಕೆಲಸಗಳು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವ್ರದೇ ಆದ ಒಂದು ಕೊಡುಗೆ ಇದೆ. ಮತ್ತೆ ಆ ಒಂದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವತಿಯಿಂದ ಹಲವುಗಳನ್ನ ಆಯೋಜಿಸುವ ಮುಖಾಂತರವಾಗಿ ಫಾರ್ಮರ್ಸ್ನ ಒಂದು ಉತ್ತೇಜನ ಮಾಡೋ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ಅದೇ ತರನೇ ಇವತ್ತು 2025ರ ಸಿಲ್ಕ್ ಮಾರ್ಟ್ ಎಕ್ಸ್ಪೋ ಕೂಡ ಇದೆ. ಇದರ ಕುರಿತು ನಮ್ಮೊಟ್ಟಿಗೆ ಹೇಮಶ್ರೀ ಅವರು ಇದ್ದಾರೆ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರು ಕೂಡ ನಮ್ಮೊಟ್ಟಿಗೆ ಮಾತಾಡ್ಸಿದ್ರು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಬ್ಯಾಂಗ್ಳೂರು 2025 ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಡಿಸೆಂಬರ್ 4th ಇಂದ ಡಿಸೆಂಬರ್ 9th ವರೆಗೂ ಇರುತ್ತೆ. ಇಟ್ಸ್ ಎ ವೆರಿ ಬಿಗ್ ಪ್ಲಾಟ್ಫಾರ್ಮ್. ಸಿಲ್ಕ್ ಮಾರ್ಕ್ ಎಕ್ಸ್ಪೋ ಅಂದರೆ ಓನ್ಲಿ ಫಾರ್ ಸಿಲ್ಕ್ ಪ್ರಾಡಕ್ಟ್ಸ್. ಈಗ ನೋಡಿ, ನಾವು ರೈತರಿಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಹೆಂಗೆ ಸಪೋರ್ಟ್ ಮಾಡ್ತೀವೋ ಅದೇ ನಿಟ್ಟಿನಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡು ಸ್ಮಾಯ್ಗೂ ಕೂಡ ಇಟ್ ಇಸ್ ಇನಿಷಿಯೇಟ್ ಮಾಡಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್. ಸೊ ಸ್ಮಾಯ್ ಅಥವಾ ಸಿಲ್ಕ್ ಮಾರ್ಕ್ ಏನಂದ್ರೆ ಆರ್ಟಿಸನ್ಸು, ವೀವರ್ಸು ಅವ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಸರ್? ಇಲ್ಲಿ 43 ಸ್ಟಾಲ್ಸ್ ಇದೆ. ಸೊ ಇಲ್ಲಿ 43 ಸ್ಟಾಲ್ಸ್ ಇದ್ದು ಅರೌಂಡ್ 8 ಸ್ಟೇಟ್ಸ್ ಇಂದ ರೆಪ್ರೆಸೆಂಟೇಷನ್ಸ್ ಇದೆ. ಸೊ ವಿವಿಧ ಕ್ಲಸ್ಟರ್ಸ್, ನಾವೇನು ವೀವಿಂಗ್ ಕ್ಲಸ್ಟರ್ಸ್ ಅಂತ ಹೇಳ್ತೀವಿ, ಪಟೋಲಾ, ಪೋಚಂಪಲ್ಲಿ, ಮುಗ, ಮತ್ತೆ ಏರಿ ಸಿಲ್ಕ್ಸು ನಾರ್ತ್ ಈಸ್ಟ್ ಇಂದ, ದೆನ್ ಮಟ್ಕಾ ಸಿಲ್ಕ್ಸು, ದೆನ್ ಕೋಟಾ. ಸೊ ಈ ಥರ ವಿವಿಧ ಫ್ರಮ್ ಸೌತ್ ಇಂದ ಕಾಂಜಿಪುರಂ ಆಗಿರ್ಬೋದು, ದೆನ್ ಮೊಳಕಾಲ್ಮೂರು, ಮೈಸೂರು ಸಿಲ್ಕ್, ಕ್ರೇಪ್ ಸಿಲ್ಕ್ಸು. ಸೊ ಈ ಥರ ವಿವಿಧ ಥರದ ವೀವಿಂಗ್ ಕ್ಲಸ್ಟರ್ಸ್ ಇಂದ ಮಳಿಗೆಗಳು ಇಲ್ಲಿದ್ದಾವೆ. ವೆರಿ ನೈಸ್, ವೆಲ್ ಸೆಡ್. ಸೊ ಇದು ಅವರೊಂದು ಮಾತಾಗಿತ್ತು. ವಿಶೇಷವಾಗಿ 5 ದಿವಸಗಳ ಕಾಲ ನಡೆಯುವಂತ ಈ ಒಂದು ಸಿಲ್ಕ್ ಎಕ್ಸ್ಪೋ ಅಲ್ಲಿ ವಿಶೇಷವಾದ ವೆರೈಟೀಸ್ ಆಫ್ ಕಲೆಕ್ಷನ್ಸ್, ಸಿಲ್ಕ್ ಐಟಮ್ಸ್, ಸಿಲ್ಕ್ ವೇರ್ಸ್, ಸೊ ವಿಶೇಷವಾಗಿ ಎಂಪವರ್ಮೆಂಟ್ ಆಫ್ ವುಮೆನ್ಸ್ಗೆ ಮತ್ತೆ ಹಲವಾರು ಒಂದು ಮೋಟಿವೇಶನ್ ಮಾಡೋ ನಿಟ್ಟಿನಲ್ಲಿ ವುಮೆನ್ಸ್ ಎಂಟರ್ಪ್ರಿನರ್ಶಿಪ್ ಇಲ್ಲಿ ದೊಡ್ಡ ಮಟ್ಟದಲ್ಲಿದೆ. 43 ಒಂದು ಶಾಪ್ಗಳು ಅಂದ್ರೆ ಮಳಿಗೆಗಳು ಸುಮಾರು 8 ರಾಜ್ಯಗಳಿಂದ, ವಿವಿಧ ರಾಜ್ಯಗಳಿಂದ ಬಂದು ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ತುಂಬಾ ದೊಡ್ಡ ಇವೆಂಟ್ ಆಗ್ತಾ ಇದೆ. ನೀವು ಕೂಡ ಈ ಒಂದು ಇವೆಂಟ್ ನ ಮಿಸ್ ಮಾಡ್ಕೊಳ್ಳದೆ ಖಂಡಿತ ಭೇಟಿ ನೀಡಿ. ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಸಿಲ್ಕ್ ಮಾರ್ಕ್ ಅಥರೈಸ್ಡ್ ಯೂಸರ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ. ಆಮೇಲೆ ಎಲ್ಲಾ ಪ್ರಾಡಕ್ಟ್ಸ್, ಸಿಲ್ಕ್ ಪ್ರಾಡಕ್ಟ್ಸ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ. ಸಿಲ್ಕ್ ಮಾರ್ಕ್ ಲೇಬಲ್ ಇರುವಂತ ಪ್ರಾಡಕ್ಟ್ಸ್ ಅಷ್ಟೇ ಇಲ್ಲಿರುತ್ತೆ. ವೆರಿ ನೈಸ್.
ವಿಶೇಷವಾದ ಸಿಲ್ಕ್ ಮಾರ್ಟ್ ಎಕ್ಸ್ಪೋ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಅಂದ್ರೆ ಇವತ್ತು 4th ಇಂದ 9ನೇ ತಾರೀಕುವರೆಗೂ 5 ದಿವಸಗಳ ಕಾಲ ನಡೀತಾ ಇದೆ. ಒಂದು ಗುಣಮಟ್ಟ, ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಒಂದು ಸಿಲ್ಕ್ ಬೋರ್ಡ್ ಅವರು ಸಿಂಪ್ಲಿಫೈ ಆಫ್ ಸಿಲ್ಕ್ ಪ್ರಾಡಕ್ಟ್ಸ್, ಸರ್ಟಿಫೈಡ್ ಆಫ್ ಸಿಲ್ಕ್ ಪ್ರಾಡಕ್ಟ್ಸ್, ಮತ್ತೆ ಎಲ್ಲದಕ್ಕೂ ಒಂದು ಲೇಬಲಿಂಗು, ಎಲ್ಲದಕ್ಕೂ ಒಂದು ಒಳ್ಳೆ ಒರಿಜಿನಾಲಿಟಿ ಇದೆ, ಯಾವುದು ಡೂಪ್ಲಿಕೇಟ್ ಐಟಮ್ಸ್ ಇರೋದಿಲ್ಲ. ಸೊ ವಿಶೇಷವಾಗಿ ಗುಣಮಟ್ಟಕ್ಕೆ ಕಾಂಪ್ರಮೈಸ್ ಆಗದೇಲೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅವರು ಈ ಒಂದು ಇವೆಂಟ್ ನ ಆರ್ಗನೈಸ್ ಮಾಡುವ ಮುಖಾಂತರ ಮತ್ತೆ ಈ ಒಂದು ಇವೆಂಟ್ ತುಂಬಾ ಯಶಸ್ವಿ, ಅರ್ಥಪೂರ್ಣವಾಗಿ ಒಂದು ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ವಿಶೇಷವಾಗಿ ಆಚೆಗಡೆ ಡೆಮಾನ್ಸ್ಟ್ರೇಷನ್ ಅಲ್ಲೂ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪ್ರೊಟೆಕ್ಷನ್ ಆಫ್ ಇಂಟರ್ನೆಟ್ ಫಾರ್ ದ ಕನ್ಸ್ಯೂಮರ್ ಅವೇರ್ನೆಸ್, ಎನ್ರೋಲಿಂಗ್ ಆಥರೈಸ್ಡ್ ಯೂಸರ್ಸ್, ಎಂಪವರ್ಮೆಂಟ್ ಆಫ್ ವುಮೆನ್, ಮತ್ತೆ ಅವರ ಒಂದು ರೋಲ್ಸ್ ಏನೇನಿದೆ, ರೋಲ್ಸ್ ಆಫ್ ಸಿಲ್ಕ್ ಮಾರ್ಟ್ ಏನೇನಿದೆ ಪ್ರತಿಯೊಂದನ್ನು ಹಾಕಿದ್ದಾರೆ. ಆಮೇಲೆ ನಮ್ಮ ರೇಷ್ಮೆ ಹುಳಗಳು, ಪ್ರತಿಯೊಂದು ರೇಷ್ಮೆ ಸೀಡ್ಸ್ ಮತ್ತೆ ವಿಶೇಷವಾದಂಥ ಒಂದು ಎಲೆಗಳು, ಲೀಫಿಂದ ರೇಷ್ಮೆ ಹೇಗೆ ಇದಾಗುತ್ತೆ, ರೇಷ್ಮೆ ಬೆಳವಣಿಗೆ ಹೇಗಾಗುತ್ತೆ, ಸೊ ನೋಡಿ ಇಲ್ಲಿ ಏನೇನಿದೆ ಅದು ಎಲ್ಲವನ್ನು ಇಲ್ಲಿ ನಿಮ್ಗೆ ಲೈಫ್ ಸೈಕಲ್ ಆಫ್ ಎಕ್ಸ್ಚೇಂಜ್ ಸಿಲ್ಕ್ ಬಗ್ಗೆ ಎಲ್ಲ ಇದೆ. ಹೌದು, ಲೈಫ್ ಸೈಕಲ್ ಆಫ್ ಸಿಲ್ಕ್ ವರ್ಮ್ ಹಾಕಿದೀವಿ. ಬಿಕಾಸ್ ಎಲ್ಲರಿಗೂ ಗೊತ್ತಾಗಬೇಕು ಸಿಲ್ಕ್ ಉತ್ಪನ್ನ ಮಾಡೋದಾದ್ರೆ ಎಷ್ಟು ರೈತರ ಶ್ರಮ ಇರುತ್ತೆ ಇದರಲ್ಲಿ ಅಂತ ಹೇಳಿ. ಸೊ ಹಂಗಾಗಿ ನಾವಿಲ್ಲಿ ಲೈಫ್ ಸೈಕಲ್ ಡಿಸ್ಪ್ಲೇ ಆಗಿರ್ಬೋದು. ಆಮೇಲೆ ಇನ್ಸ್ಟಾಸ್, ಇವಾಗ ನಾವು ಮಲ್ಬರಿನಲ್ಲಿ 5 ಇನ್ಸ್ಟಾಸ್ ವರೆಗೂ ಲಾರ್ವೆನ ನಾವು ಹೇಗೆ ನಮ್ಮ ರೈತರು ಕಂಟ್ರೋಲ್ಡ್ ಕಂಡೀಷನ್ಸ್ ಅಲ್ಲಿ ಅದನ್ನ ರೇರಿಂಗ್ ಮಾಡ್ತಾರೆ, ಮತ್ತು ಅದು ಗೂಡು ಹೇಗೆ ಕಟ್ಟುತ್ತೆ, ಇದೆಲ್ಲ ಒಂದು ಬಂದವ್ರಿಗೂ ಒಂದು ನಾಲೆಜ್ ಪರ್ಪಸ್ಸು ಆ್ಯಂಡ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇದೆಲ್ಲನೂ ಡಿಸ್ಪ್ಲೇಯಲ್ಲಿ ಇರುತ್ತೆ. ಆಮೇಲೆ ವಿವಿಧ ಥರದ ಗೂಡುಗಳು, ಇವಾಗ ಏನದು ಗೂಡುಗಳು ನೋಡ್ತೀವಿ, ಬಿಳಿ ಕಲರ್ ಆಗಿರ್ಬೋದು, ಯೆಲ್ಲೋ ಕಲರ್ ಇಂದ ಕಾಮನ್ ಮ್ಯಾನ್ ಹೇಳೋ ಥರ, ಅಥವಾ ಬೈವೋಲ್ಟೇನ್ ಮಲ್ಟಿವೋಲ್ಟೇನ್ ಅಂತ ನಾವೇನು ಕರಿತೀವಿ ಆ ಥರ ಗೂಡುಗಳಿರ್ಬೋದು. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ವಿಶೇಷವಾಗಿ ಸಿಲ್ಕ್ ಎಕ್ಸ್ಪೋ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ 5 ದಿವಸಗಳ ಕಾಲ ಸಿಲ್ಕ್ ಎಕ್ಸ್ಪೋ ನಡೆಯಲಿದ್ದು, ವಿಶೇಷವಾಗಿ ಹಲವಾರು ಮಳಿಗೆಗಳನ್ನ ನೀವು ನೋಡ್ತಾ ಇದ್ದೀರಾ. ಅದೇ ತರ ಶ್ರೀ ಕಾಮಾಕ್ಷಿ ಕೈಮಗ್ಗ ನೇಕಾರರ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ವತಿಯಿಂದ ಅವರು ಕೂಡ ಇಲ್ಲಿ ಒಂದು ಮಳಿಗೆನ ಹಾಕಿದ್ದಾರೆ. ನೋಡ್ಬೋದು ಹಲವಾರು ವೆರೈಟೀಸ್ ಆಫ್ ಸಿಲ್ಕ್ ಐಟಮ್ಸ್, ಸಿಲ್ಕ್ ಸ್ಯಾರೀಸ್, ತುಂಬಾ ವೆರೈಟೀಸ್ ಕಲೆಕ್ಷನ್ಸ್ ದೊಡ್ಡ ಮಟ್ಟದಲ್ಲಿದೆ. ನೋಡ್ತಾ ಇದ್ದೀರಾ, 5 ದಿವಸಗಳ ಕಾಲ ನಡೆಯುವಂತ ಈ ಒಂದು ಎಕ್ಸ್ಪೋ ಅಲ್ಲಿ ಸುಮಾರು ಒಂದು ಗ್ರಾಹಕರು ಇವತ್ತು ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ಗ್ರಾಹಕರೆಲ್ಲ ಬರ್ತಾ ಇದ್ದಾರೆ. ಸರ್, ಹೇಗಿದೆ ಇವೆಂಟ್ ಇವತ್ತು ಸ್ಟಾರ್ಟ್ ಆಗಿದೆ, ಹೇಗೆ ಏನ್ ಹೇಳಿ ಇಷ್ಟಪಡ್ತೀರಾ? ಸರ್, ಮೊದಲನೇ ದಿನಾನೇ ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆ, ನಮ್ಮ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಅವರು ಬಹಳ ಉತ್ಸಾಹದಿಂದ ಮೊದಲಿಂದ ಪ್ರಚಾರ ಮಾಡಿ ನಮಗೆ ಗ್ರಾಹಕರು ಬರೋ ರೀತಿಯಲ್ಲಿ ನಮಗೆ ವೇದಿಕೆ ಮಾಡಿಕೊಟ್ಟಿದ್ದಾರೆ. ಈಗ ನಮಗೂ ಖುಷಿ ಆಗ್ತಾ ಇದೆ, ಈ ರೀತಿ ಕಸ್ಟಮರ್ ಬರ್ತಾ ಇದ್ರೆ ನಮಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಮೇಳಗಳಲ್ಲಿ ಭಾಗವಹಿಸ್ತಿದ್ದೆ. ಸರ್, ನಾನು ಆಕ್ಚುಲಿ ಹೊರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕುಲ್ಕಸ್ಬ್ಗೆ ವಾಪಸ್ ಬಂದೆ. ವೆರಿ ನೈಸ್. ಬಂದು ನಾನು ಹೆಚ್ಚು ಕಮ್ಮಿ ಒಂದು 26-27 ವರ್ಷದಿಂದ ಎಕ್ಸ್ಪೋದಲ್ಲಿ ಅಟೆಂಡ್ ಮಾಡಿ ನಾವು ನಮ್ಮ ನೇಕಾರರು ನೇಯ್ದಂತ ಸೀರೆಗಳನ್ನ ಅವ್ರಿಗೆ ಕೊಡ್ತಾ ಇದೀವಿ. ಎಲ್ಲ ಪ್ಯೂರ್ ಸಿಲ್ಕ್, 100% ಪ್ಯೂರ್ ಸಿಲ್ಕ್. ರೇಟ್ ಎಲ್ಲ ಏನಿದೆ ಸರ್, ಇಲ್ಲಿ 5,500 ಸ್ಟಾರ್ಟ್ ಆಗಿ ನಿಮ್ಗೆ ಒಂದು 1,50,000 ಗಂಟ ಇದೆ. ಮತ್ತೆ ಅವಾರ್ಡ್ ತಗೊಂಡ್ರು ಸೀರೆಗಳೆಲ್ಲ ಇದೆ ಇಲ್ಲಿ. ಅವಾರ್ಡ್ ಎಷ್ಟು ವರ್ಷದಿಂದ ಇದೆ ಸರ್? ನಮ್ದು 25-26 ವರ್ಷದಿಂದ ಇದೆ ಸರ್. ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಮಂಜುನಾಥ್ ಅವರು ಅಷ್ಟೇ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದೇ ತರ ಸುಮಾರು ಸ್ಟಾಲ್ಗಳಿದಾವೆ. ಸೊ ವಿಶೇಷವಾಗಿ ಮಂಜುನಾಥ್ ಅವರು ಸುಮಾರು 25-26 ವಸಂತದಿಂದ ಈ ಒಂದು ಉದ್ಯಮದಲ್ಲಿ ಮುಂಚೂಣಿಯಲ್ಲಿದ್ದು, ಸೊ ನಮ್ಮ ಒಂದು ಸಿಲ್ಕ್ ಸ್ಯಾರೀಸ್ಗಳ ಬಗ್ಗೆ ತುಂಬಾ ಒಲವಿಟ್ಕೊಂಡಿದ್ದಾರೆ. ನಮ್ಮ ತನನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರೆಲ್ಲರೂ ಮಾಡ್ತಾ ಇದ್ದಾರೆ. ಅದೇ ತರನೇ ನಾವು ನೋಡ್ತಾ ವಿಶೇಷವಾಗಿ ಈ ಒಂದು ಸಿಲ್ಕ್ ಮಾರ್ಟ್ ಎಕ್ಸ್ಪೋ, ಸಿಲ್ಕ್ ಮಾರ್ಟ್ ಇಂಡಿಯಾದ ಸಿಲ್ಕ್ಸ್ ಎಲ್ಲ ಊರುಗಳಿಂದ, ಎಲ್ಲ ರಾಜ್ಯಗಳಿಂದ ಇಲ್ಲಿ ಆಲ್ಮೋಸ್ಟ್ ಸುಮಾರು ಮಳಿಗೆಗಳನ್ನ ನಾವು ನೋಡ್ಬೋದು. ಅದೇ ತರನೇ ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ ಇಂದ ಕೂಡ ಬಂದಿದ್ದಾರೆ. ಸೊ ಅವರು ಅಷ್ಟೇ ಸುಮಾರು ಇಲ್ಲಿ ಅವರ ಒಂದು ವೆರೈಟೀಸ್ನ ಇಲ್ಲಿ ಪ್ರದರ್ಶನ ಮಾಡುವ ಮುಖಾಂತರ ಸೊ ಅವರ ಒಂದು ತನನ ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದೇ ತರನೇ ಅವರೆಲ್ಲರೂ ಇದ್ದಾರೆ, ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು. ಸೊ ವಿಶೇಷವಾಗಿ ಎಲ್ಲ ವೆರೈಟೀಸ್ ಆಫ್ ಸಿಲ್ಕ್ ಐಟಮ್ಸ್ನ ನಾವು ಒಂದೇ ಸೂರಿನ ಅಡಿಯಲ್ಲಿ ನೋಡ್ತಾ ಇದ್ದೀವಿ. ಅದೇ ತರ ಕೋಲ್ಕತ್ತಾ ಐಟಮ್, ಸೊ ವೆಸ್ಟ್ ಬೆಂಗಾಲ್ ಐಟಮ್. ಹಲೋ ಮೇಡಮ್, ಹೌ ಇಸ್ ದ ಇವೆಂಟ್? वेरी गुड, बहुत अच्छा चल रहा है. आज फर्स्ट डे है हम लोग का, लेकिन रिस्पांस तो बहुत अच्छा है. देखते हैं बाकी दिन कैसे चल रहा है. प्योर सिल्क है, वेस्ट बंगाल के सभी है.
मुर्शिदाबाद है, बिष्णुपुर कतन में है एंड तसर है। और जो साड़ी है हमारा स्टॉल का वो खूबियाँ है, सिंगल पीस डिज़ाइन है सब साड़ी में और हैंड स्टिच है। So what is the starting price you are having? स्टार्टिंग प्राइस इज 4,500, Still 17,500। very nice. How many collections, madam? Varieties of collections. हाउ मेनी वेराइटीज? तो वेराइटीज बहुत है, अभी तो इतना काउंट नहीं किया। हमको तो लग रहा है 100-200 तो रहेगा ही, 100-150। Past how many years you have participated? सिल्क इन सिल्क मार्क इज लास्ट 17 years। Very nice. Well said. Well said. Compared to last year, what is this year? लास्ट ईयर सिल्क मार्क एग्जीबिशन यहाँ हुआ ही नहीं। लास्ट हमारा एग्जीबिशन था चेन्नई में, वो भी बहुत सिल्क मार्क का एग्जीबिशन ऑलवेज वेरी नाइस। Wherever it is organized, it is well organized. यस यस 100%। Very nice. 100%। Well said. Well said. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಕೋಲ್ಕತ್ತಾದ ವೆರೈಟೀಸ್ ಆಫ್ ಐಟಮ್ಸ್ ಕೂಡ ನೀವು ಇಲ್ಲಿ ನೋಡ್ಬೋದು. ಸಿಲ್ಕ್ ಸಂಬಂಧಪಟ್ಟ ಸ್ಯಾರೀಸ್ಗಳನ್ನೆಲ್ಲ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಿಲ್ಕ್ ಎಕ್ಸ್ಪೋ, ಸಿಲ್ಕ್ ಮಾರ್ಟ್ ಇಂಡಿಯಾ ಎಕ್ಸ್ಪೋ ಅಲ್ಲಿ ಭಾಗವಹಿಸುವ ಮುಖಾಂತರ ನಿಮ್ಮ ಒಂದು ಯಾವುದು ಕಲೆಕ್ಷನ್ಸ್ ಆಗಿರಲಿ, ನಿಮ್ಮ ಒಂದು ಲೈಕಿಂಗ್ಸ್ ಏನಿದೆ ಆ ಒಂದು ಲೈಕಿಂಗ್ಸು ಅಭಿರುಚಿಗೆ ತಕ್ಕನ ಹಾಗೆ ನಿಮಗೆ ಇಲ್ಲಿ ವೆರೈಟೀಸ್ ಆಫ್ ಸಿಲ್ಕ್ಸ್ ಐಟಮ್ಸ್ನ ಸ್ಯಾರೀಸ್ ಅವೈಲಬಿಲಿಟಿ ಇದೆ. ಸೊ ಎಲ್ಲ ಊರುಗಳಲ್ಲೂ ಈ ಒಂದು ಎಕ್ಸ್ಪೋ ಮಾರ್ಟ್ ಆಗ್ತಾರೆ, ಸಿಲ್ಕ್ ಎಕ್ಸ್ಪೋ, ಸಿಲ್ಕ್ ಮಾರ್ಟ್ ಇಂಡಿಯಾ. ಬಟ್ ಈ ಸತಿ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಲ್ಲಿ ನಡೀತಾ ಇರೋದು, ನಮ್ಮೆಲ್ಲರ ಹೆಮ್ಮೆ ಬೆಂಗಳೂರಲ್ಲಿ ನಡೀತಾ ಇರೋದು. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಈವೆಂಟ್ ಅನ್ನ ಸದುಪಯೋಗ ಪಡಿಸ್ಕೊಡಿ ಅಂತ ನಾವು ಆಶಿಸ್ತೀವಿ. ನಮಸ್ತೆ ಸರ್, ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಶ್ರೀ ಕಾಮಾಕ್ಷಿ ಕೈಮಗ್ಗ ನೇಕಾರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಏನು ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ ಅವರು ಹಮ್ಮಿಕೊಂಡಿದ್ದಾರೆ ವ್ಯಾಪಾರ ಮೇಳ, ಭಾಳ ತುಂಬ 2-3 ವರ್ಷದ ಹಿಂದೆ ಮಾಡಿದರು. ಈ ವರ್ಷ ಬೆಂಗಳೂರಲ್ಲಿ ಮಾಡಿದ್ದಾರೆ. ನಾವು ಉತ್ಸುಕತೆಯಿಂದ ಬಂದು ಭಾಗವಹಿಸಿದ್ದೀವಿ. ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ನಮಗೆ ತುಂಬ ಕಸ್ಟಮರ್ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಇಲ್ಲಿ ಚೆನ್ನಾಗಿ ಬರ್ತಾರೆ ಅಂದ್ಬಿಟ್ಟು. ಹಾಗೆ ಮೊದಲನೇ ದಿನವೇ ಚೆನ್ನಾಗಿ ಬರ್ತಿದ್ದಾರೆ ಕಸ್ಟಮರ್ಗಳು. ಹಾಗಾಗಿ ನಮ್ಮ ಏನಿದೆ ನಮ್ಮ ಸೊಸೈಟಿಯಲ್ಲಿ ಸಾಫ್ಟ್ ಸಿಲ್ಕ್ ಆಗ್ಬೋದು, ಮೈಸೂರು ಸಿಲ್ಕ್ ಪ್ರಿಂಟೆಡ್ ಸಿಲ್ಕ್ ಆಗ್ಬೋದು, ರೈಸಿಂಗ್ ಟೆಂಪಲ್ ಸ್ಯಾರಿ, ವಿವಿಧವಾದ ಡುಪಿಯಾನಲ್ಲಿ ತುಂಬ ಒಳ್ಳೊಳ್ಳೆ ವಿವಿಧವಾದ ಹೊಸ ಥರದ ಡಿಸೈನ್ಗಳೆಲ್ಲ ನಾವೇ ನೇಯ್ದು ನಮ್ಮ ನೇಕಾರ ನೇಯ್ದಂಥ ಸೀರೆಗಳನ್ನ ತೆಗೆದುಕೊಬಂದು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದೀವಿ. ಇಲ್ಲಿ ಉತ್ತಮವಾದ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದರೆ ನಿಖರವಾದ ಬೆಲೆ ಅಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ನಮ್ಮ ಸೊಸೈಟಿಗೆ ನಮಗೆ ಕರ್ನಾಟಕ ಸರ್ಕಾರ 20% ರಿಬೇಟ್ ಕೊಡುತ್ತೆ. ಆ ರಿಬೇಟನ್ನು ಲೆಸ್ ಮಾಡಿ ನಮಗೆ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಒಳ್ಳೆ ಮಾರಾಟವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಿ ಈ ನಮ್ಮ ಮೇಳವನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇವತ್ತಿಂದ ಪ್ರಾರಂಭ ಆಗಿದೆ, 4ನೇ ತಾರೀಕಿಂದ 9ನೇ ತಾರೀಕುವರೆಗೂ ಮಂಗಳವಾರವರೆಗೂ ನಡೆಯುತ್ತೆ ಇದು. ದಯಮಾಡಿ ಬಂದು ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ನಮ್ಮ ಕೈಮಗ್ಗ ನೇಕಾರಿಕರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದೆ ಸರ್, ಸಾಫ್ಟ್ ಸಿಲ್ಕ್ ಇದೆ, ಪ್ರಿಂಟೆಡ್ ಕ್ರೇಪ್ ಸರ್, ಇಲ್ಲೆಲ್ಲ ಇದೆ ನೋಡಿ. ಬ್ರೋಕೆಟ್ ಸ್ಯಾರಿ, ರೈಸಿಂಗ್ ಟೆಂಪಲ್ಲು, ಇದು ಟರ್ನಿಂಗು, ಇದೆಲ್ಲ ಹೊಸ ಡಿಸೈನ್ ಸರ್. ಇದೆಲ್ಲ ಹೊಸ ಡಿಸೈನ್. ಇದು ಅಮೃತ ವರ್ಷಿಣಿ. ಈ ಸೀರೆಗೆ ನಮಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಸರ್ ಲಾಸ್ಟ್ ಇಯರು. ಇದು ನೋಡಿ, ಇದು ಚಿಕ್ಕ ಬಾರ್ಡ್ರು. ಇವಾಗ ಜನಗಳು ಏನು ಲೈಕ್ ಮಾಡ್ತಾರೆ ಚಿಕ್ಕ ಬಾರ್ಡ್ರಲ್ಲಿ, ಆ ಥರದ್ದು ನೈಕೊ ಬಂದಿದ್ದೀವಿ. ಇದು ಬೆಂಟೆಕ್ಸ್ ಬಾರ್ಡ್ರು, ಬೆಂಟೆಕ್ಸ್ ಮೊಳಕಾಲ್ಮೂರು ಡಿಸೈನ್ ಅಂತಾರಲ್ಲ ಆ ಸೀರೆ. ಇದು ನೋಡಿ ಆಫ್ ಆ್ಯಂಡ್ ಆಫ್. ಇದು ಈಗೆಲ್ಲ ಇದೇ ರೀತಿ ಎಲ್ಲ ಥರದ್ದು ಇದೆ ನೋಡಿ. ಇದು ರೈಸಿಂಗ್ ಟೆಂಪಲ್. ಇದು ಈ ಥರ ನೇಕಾರಿಕೆ ಮಾಡೋದು ಭಾಳ ಕಮ್ಮಿ ಆಗ್ತಿದ್ದಾರೆ ಈಗ. ಇದೆಲ್ಲ ಏಜ್ಡ್ ಪರ್ಸನ್, ಇವಾಗ ಯುವಕರು ಬರ್ತಾ ಇಲ್ಲ, ಎಲ್ಲ ವಯಸ್ಸಾಗಿರೋರೇ ಬಂದು ನೈತಾ ಇರೋದು. ಯುವಕರು ಹೊಸದಾಗಿನೂ ನೀವು ಜಾಸ್ತಿ ಪ್ರೋತ್ಸಾಹ ಕೊಟ್ಟರೆ ಯುವಕರು ಬಂದು ಈ ಕೆಲಸಕ್ಕೆ ಬರ್ತಾರೆ. ಇಲ್ಲ ಅಂದರೆ ಮುಂದೆ ಇನ್ನೊಂದು 10 ವರ್ಷದ ಮೇಲೆ ನಾವು ಬರೀ ಮ್ಯೂಸಿಯಮ್ಮಲ್ಲಿ ನೋಡ್ತೀವಿ ಇದು ಕೈಮಗ್ಗ ಸೀರೆ ಅಂತ. ಇವಾಗ ಬಂದು ತೆಗೆದುಕೊಳ್ಳಿ, ನಮಗೆ ಉತ್ತೇಜನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾಮಾಕ್ಷಿ ಕೈಮಗ್ಗ ನೇಕಾರ ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘ ಸರ್, ಕಾಮಾಕ್ಷಿ ಪಾಳ್ಯದಲ್ಲಿದೆ. ಒಮ್ಮೆ ಭೇಟಿ ಕೊಡಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.